ನೀನೇ ನೀನೇ ನನಗೆ. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. 13ರಿಂದ ಆಕಾಶ್ನ ಆರ್ಭಟ. ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದ ಟಿಕೆಟ್ ನೀಡುವಂಥ ಮನೋಹರ್ ಅವರು ಆಕಾಶ್ ಚಿತ್ರದ ಬಗ್ಗೆ ಏನು ಹೇಳಿದ್ರು ಮತ್ತು ಆ ಚಿತ್ರದ ಕ್ರೇಜ್ ಬಗ್ಗೆ ಏನು ಹೇಳಿದ್ರು. ಈಗಲೇ ಆಕಾಶ್ ಚಿತ್ರದ ಮೊದಲ ದಿನದ 4 ಶೋನ ಟಿಕೆಟ್ಗಳು ಹೌಸ್ಫುಲ್ ಆಗಿದೆ. ಬನ್ನಿ ಮನೋಹರ್ ಹತ್ರ ಮಾತಾಡ್ಸ್ಕೊಂಬರೋಣ, ಆಕಾಶ್ ಚಿತ್ರದ ಕ್ರೇಜ್ ಹೇಗಿದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವಾಗ ಅಪ್ಪು ಬಾಸ್ ಅವರ ಆಕಾಶು ಮರುಬಿಡುಗಡೆ ಆಗ್ತಿದೆ ನಿಮ್ಮ ಥಿಯೇಟ್ರಲ್ಲಿ. ಹೇಗೆ ಅನ್ನಿಸ್ತಾ ಇದೆ ಸರ್ ಆ ಚಿತ್ರದ ಬಗ್ಗೆ ನೀವೇನು ಅಂತೀರ? ಸೂಪರ್. ಮತ್ತು ಈಗ ಟಿಕೆಟ್ಗಳೆಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. 4 ಶೋನು ಫುಲ್ ಆಗಿದೆ. ಫಸ್ಟು ಬಿಡುಗಡೆ ಥರಾನೇ ಇದು ಮರುಬಿಡುಗಡೆ ಆದರೂ ಎಲ್ಲ ಟಿಕೆಟು ಸೋಲ್ಡ್ ಔಟ್. ಇವತ್ತಿನ ದಿನ ಹೊಸ ಪಿಕ್ಚರ್ಗೆ ಈ ಕ್ರೇಜ್ ಇಲ್ಲ. ಯಾವ ಶೋನು ಫುಲ್ಲೇ ಆಗಲ್ಲ. ಸಾಮಾನ್ಯವಾಗಿ ಸೂಪರ್ ಸ್ಟಾರ್ಗಳ ಪಿಕ್ಚರ್ ಬಿಟ್ಟರೆ 1 ಶೋ 2 ಶೋ ಆಗುತ್ತೆ. ಇದು 4 ಶೋನು ಫುಲ್ ಆಗಿದೆ. 4 ಶೋನು ಫುಲ್ ಆಗಿದೆ. ಅಂದ್ರೆ ಏನ್ ಕ್ರೇಜಿ ಇದೆ. ಆಕಾಶ್ ಅನ್ನೋ ಹೆಸರು ಹೆಂಗಿದೆ, ಆಕಾಶದಷ್ಟು ಎತ್ತರ ಬೆಳೆದ್ರು ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಏನೋ ದುರದೃಷ್ಟಕರ ಹಿಂಗಾಗೋಯ್ತು. ಆದರೆ ಪಿಕ್ಚರು ಭಾಳ ಚೆನ್ನಾಗಿದೆ. ಅದು ನೋಡಿದ್ದೀನಿ ಮೊದಲೇನೆ. ಈಗಲೂ ಚೆನ್ನಾಗಿ ಹೋಗುತ್ತೆ ಸಿನಿಮಾ, ಅಷ್ಟೇ ಹೇಳ್ತೀನಿ. ಸರ್, ಈಗ ಅಭಿಮಾನಿಗಳು ಫೋನ್ ಮಾಡಿ ಏನಾರ ಟಿಕೆಟ್ ಕೇಳೋದು ಮತ್ತೆ ಫ್ಯಾನ್ಸ್ ಶೋ ಏನಾರ ಅಂತಾರ ಅರೇಂಜ್ ಮಾಡಿದ್ದೀರಾ? ಫ್ಯಾನ್ ಶೋ ಏನು ಅರೇಂಜ್ ಮಾಡಿಲ್ಲ. 10:30 ಶೋಗೆ ಒಂದು ಇದು ಮಾಡ್ತಾ ಇದ್ದೀವಿ. 10:30 ಶೋ ಆಲ್ರೆಡಿ ಫುಲ್ ಆಗೋಗ್ಬಿಟ್ಟಿದೆ. ಸಂಘ ಸಂಸ್ಥೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಇದು ಬುಕ್ ಮೈ ಶೋನೆಲ್ಲ ನಡೀತಾ ಇದೆ, ಬುಕಿಂಗ್ ನಡೀತಾ ಇದೆ. 4 ಶೋನು ಎಲ್ಲ ಫುಲ್ ಆಗುತ್ತೆ ಸರ್. ಸರ್, ಇದು ಟಿಕೆಟ್ ರೇಟು ತುಂಬ ಕಮ್ಮಿನೇ ಮಾಡಿದ್ದೀವಿ. ಕಾರಣ ಸರ್? ಪ್ರೇಕ್ಷಕರಿಗೆ ಇದು ಮೇಡಮ್ ಅವರು ನಮಗೆ ಪುನೀತ್ ರಾಜ್ಕುಮಾರ್, ಧರ್ಮಪತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಬಡ ಜನರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ 100-120 ರೂಪಾಯಿ ಮಾಡಿದ್ದೀವಿ. ಮೊದಲಿದ್ದು ಸರ್? ಮೊದಲು ನಮ್ಮಲ್ಲಿ ಆ್ಯಕ್ಚುಲಿ 120-150 ನಮ್ಮ ರೇಟು. ಈಗ 100-120 ಎಲ್ಲರಿಗೂ ಇದಾಗಲಿ ಅಂತ. ಎಲ್ಲರಿಗೂ ಒಂದೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.